ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ಆಲ್ ನ್ಯೂ 2025 TVS Apache RTR 164B ಡ್ಯುಯಲ್ ಚಾನಲ್ ABS ವಿತ್ USD ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬೈಕ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ, ಈ ಗಾಡಿಯ ಸ್ಪೆಸಿಫಿಕೇಶನ್, ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಆ್ಯಂಡ್ ಫೈನಲ್ ಆಗಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಬೈಕಲ್ಲಿ ಏನೇನು ಅಪ್ಡೇಟ್ ಆಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಡೈವ್ ಇಂಟು ಎ ರಿವ್ಯೂ. TVS Apache RTR 164B ಬೈಕಿಗೆ ಹೋದ ವರ್ಷ ಅಂದರೆ 2024 ಮಾಡೆಲ್ಗೆ ಒಂದು ಮೇಜರ್ ಅಪ್ಡೇಟ್ನ ಕೊಟ್ಟಿದ್ರು. ಏನು ಅಂದರೆ ಡ್ಯುಯಲ್ ಚಾನಲ್ ABSಗೆ ಅಪ್ಗ್ರೇಡ್ ಮಾಡಿದ್ರು. ಈ ವರ್ಷ ಅಂದರೆ 2025 ಮಾಡೆಲ್ಗೆ USD ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ನೋಡ್ಬೋದು, USD ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನ ಗೋಲ್ಡ್ ಕಲರ್ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಇಲ್ಲಿ TVS ಅಂತ ರಿಟರ್ನ್ ಮಾಡಿದ್ದಾರೆ. ಈ ಒಂದು ಪಾರ್ಟು ಹೆವಿಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ಡ್ಯುಯಲ್ ಚಾನಲ್ ABS ಅಂತ ಸ್ಟಿಕ್ಕರಿಂಗ್ ಮಾಡಿದ್ದಾರೆ. ಈ ಮಾಡೆಲ್ ಬಂದು ಟಾಪ್ ಮಾಡಲು. ಈ ಒಂದು ಮಾಡೆಲ್ನಲ್ಲಿ 2 ಕಲರ್ ಬರುತ್ತೆ. ಈ ಕಲರು ಸಕ್ಕತ್ತಾಗಿ ಕಾಣ್ತಿದೆ. ಆ್ಯಂಡ್ ಇದರಲ್ಲಿ ರೈಡ್ ಮೂಡ್ಸ್ ಎಲ್ಲ ಬರುತ್ತೆ. ಅದನ್ನ ಇಂಜಿನ್ ಸ್ಪೆಸಿಫಿಕೇಶನ್ ಹೇಳ್ಬೇಕಾರೆ ತಿಳಿಸ್ಕೊಡ್ತೀನಿ. ರೈಡ್ ಮಾಡ್ಬೇಕಾದ್ರೆ ಆ ಒಂದು ಪರ್ಟಿಕ್ಯುಲರ್ ಮೋಡ್ಗೆ ಸ್ವಿಚ್ ಆಗಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಲುಕ್ ವೈಸ್ ಎಲ್ಲ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಫ್ರಂಟ್ ವೀಲ್ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ USD ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಅದನ್ನ ಗೋಲ್ಡ್ ಕಲರ್ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ. ಆ್ಯಂಡ್ ಫ್ರಂಟ್ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS. ಆ್ಯಂಡ್ ಈ ಒಂದು ಬೈಕ್ನಲ್ಲಿ ಕಲರ್ ಅಲಾಯ್ ವೀಲ್ಸ್ ಬರುತ್ತೆ. ಫ್ರಂಟ್ ಇಂದ ಸಖತ್ತಾಗಿ ಕಾಣುತ್ತೆ ಅಂತ ಹೇಳ್ಬೋದು ಗಾಡಿನ. ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಮೋನೋಶಾಕ್ ಸಸ್ಪೆನ್ಷನ್ ಬರುತ್ತೆ. ಅಡ್ಜಸ್ಟ್ ಎಲ್ಲ ಮಾಡ್ಕೊಬಹುದು. ಬ್ಯಾಕ್ ಸೈಡ್ ನ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ವೈಡರ್ ಟೈರ್ ಸೆಕ್ಷನ್ ಬರುತ್ತೆ. ಆ್ಯಂಡ್ ರೇಡಿಯಲ್ ಟೈರ್ ಬರುತ್ತೆ. ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS ಆ್ಯಂಡ್ ಅಲಾಯ್ ವೀಲ್ಸ್, ಕಲರ್ಡ್ ಅಲಾಯ್ ವೀಲ್ಸ್ ಬರುತ್ತೆ. ಬ್ಯಾಕ್ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್, ಟೈರ್ ಅಗರ್ ಎಲ್ಲ ಕೊಟ್ಟಿದ್ದಾರೆ. ಸ್ವಿಂಗ್ ಆರ್ಮ್ನೆಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಎಕ್ಸಾಸ್ಟ್ ನ ತುಂಬಾನೇ ಹೆವಿಯಾಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಫುಟ್ ಪೆಕ್ಸ್ ಎಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಮೇಜರ್ಲಿ ಹೇಳ್ಬೇಕು ಅಂದರೆ ಈ ಒಂದು ಕಲರ್ನಲ್ಲಿ ಗಾಡಿ ಸಖತ್ತಾಗಿ ಕಾಣುತ್ತೆ. ಈ ಬೈಕ್ನ ಫ್ರೇಮ್ ಬಂದು ಡಬಲ್ ಕ್ರೇಡಲ್ ಫ್ರೇಮ್ ಅಂತ ಕರೀತಾರೆ. ಈ ಬೈಕ್ನ ತೂಕ ಬಂದು 146 kg ಬರುತ್ತೆ. ನನ್ನ ಹೈಟ್ ಬಂದು 5.7. ಈ ಗಾಡಿ ಮೇಲೆ ನಾನು ಕಾಲು ಹಾಕಿ ಆರಾಮಾಗಿ ಕುತ್ಕೊಳ್ಬೋದು. ನೋಡ್ಬೋದು ನೀವು, ನನ್ನ 2 ಕಾಲೂ ಫ್ಲಾಟ್ ಫುಟ್ ಆಗ್ತಿದೆ. ನನ್ನ ಹೈಟ್ ಬಂದು 5.7. ಈ ಬೈಕು 146 kg ಆಗಿರೋದ್ರಿಂದ ಟ್ರಾಫಿಕ್ ನಲ್ಲಿ ಈ ಒಂದು ಗಾಡಿನ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ನನಗಿನ್ನ ಕುಳ್ಳುಕಿರೋರು ಈ ಗಾಡಿನ ಓಡಿಸ್ಬೋದು. ಒಂದು ಕಾಲನ್ನ ಕೆಳಗೆ ಮಾಡಿ ಒಂದು ಕಾಲನ್ನು ಫುಟ್ ಪೆಕ್ಸ್ ಮೇಲೆ ಇಟ್ಟರೆ ಇಟ್ ಈಸ್ ಗುಡ್ ಫಾರ್ ರೈಡಿಂಗ್ ಇನ್ ಸಿಟಿ. ಒಂದು ಬೈಕ್ನ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 180 mm ಬರುತ್ತೆ. ಆರಾಮಾಗಿ ಟ್ರಾಫಿಕ್ ನಲ್ಲಿ ಟ್ಯಾಕಲ್ ಮಾಡ್ಕೊಂಡು ಈ ಒಂದು ಗಾಡಿನ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ರೈಡಿಂಗ್ ಪೋಸ್ಚರ್ ಬಂದು ಈ ತರ ಇದೆ. ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಒಂದು ಸ್ಪೋರ್ಟ್ಸ್ ಬೈಕ್ ಅಂತಾನೆ ಹೇಳ್ಬೋದು. 160cc ಅಲ್ಲಿ 3 ರೈಡಿಂಗ್ ಮೂಡ್ಸ್ ಬರುತ್ತೆ. ಬೇರೆ ಯಾವ ಗಾಡಿಯಲ್ಲೂ 3 ರೈಡಿಂಗ್ ಮೂಡ್ಸ್ ಬರಲ್ಲ. ಆ್ಯಂಡ್ ಇದರೊಳಗೆ ಏನೇನು ಬೇಕೋ ಅಪ್ಡೇಟ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಗಾಡಿ ಈಗ ಫುಲ್ ಅಪ್ಗ್ರೇಡ್ ಆಗಿದೆ ಅಂತಾನೆ ಹೇಳ್ಬೋದು. ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. TVS ಅಂತ ರಿಟರ್ನ್ ಮಾಡಿದ್ದಾರೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್, ಹ್ಯಾಲೋಜನ್ ಬಲ್ಬ್. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್ ಬರುತ್ತೆ. ಹ್ಯಾಂಡಲ್ ಗ್ರಿಪ್ಸ್ ಎಲ್ಲ ಹೆವಿಯಾಗಿ ಕೊಟ್ಟಿದ್ದಾರೆ. ಒಂಥರ ಬ್ಯಾಟ್ಮನ್ ತರ ಕೊಟ್ಟಿದ್ದಾರೆ. 2 ಲೆವೆಲ್ ಸೀಟಿಂಗ್ ಕೊಟ್ಟಿದ್ದಾರೆ. ರೈಡರು ಮತ್ತೆ ಪ್ಲೇಯರ್ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಲಾಂಗ್ ಡ್ರೈವ್ ಎಲ್ಲ. ಆ್ಯಂಡ್ ಕ್ರಾಶ್ ಗಾರ್ಡ್ ಕೊಟ್ಟಿದ್ದಾರೆ. ಇಂಜಿನ್ ಮತ್ತೆ ಸೈಲೆನ್ಸರ್ಗೆ ಅಂಡರ್ ಕೌಲ್ ಕೊಟ್ಟಿದ್ದಾರೆ. ಅಲ್ಲಿ ಹೈಪರ್ ಎಡ್ಜ್ ಅಂತ ರಿಟರ್ನ್ ಮಾಡಿದ್ದಾರೆ. ಗ್ರಾಫಿಕ್ ಎಲ್ಲ ಸಖತ್ತಾಗಿದೆ. ಅಪಾಚಿ ಅಂತ ರಿಟರ್ನ್ ಮಾಡಿದ್ದಾರೆ. 164B ಅಂತ ಎಲ್ಲ ಸಖತ್ತಾಗಿದೆ ಗುರು. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿಚಾರಕ್ಕೆ ಬಂದಾಗ ಗೇರ್ ಪೊಸಿಷನ್ ಇಂಡಿಕೇಟರ್, RPM ಮೀಟರ್, ಸ್ಪೀಡೋಮೀಟರ್ ಆ್ಯಂಡ್ ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ. ಅದನ್ನೆಲ್ಲ ನೀವು ಆರಾಮಾಗಿ ಮೊಬೈಲ್ನಲ್ಲಿ ಸಿಂಕ್ರೋನೈಸ್ ಮಾಡ್ಕೊಂಡ್ರೆ ಬ್ಲೂಟೂತ್ ಮುಖಾಂತರ ಎಲ್ಲ ಇನ್ಫಾರ್ಮೇಷನು, ಒಳ್ಳೆ ಇನ್ಫಾರ್ಮೇಷನು ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಮಗೆ ಸಿಗುತ್ತೆ. ಹ್ಯಾಂಡಲ್ ಬಾರ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬರುತ್ತೆ. ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಡೆಡಿಕೇಟೆಡ್ ಬಟನ್ ಇದೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಯೂಸ್ ಮಾಡೋಕ್ಕೆ. ಆ್ಯಂಡ್ ರೈಡ್ ಮೂಡ್ಸ್ ಎಲ್ಲ ಚೇಂಜ್ ಮಾಡೋಕ್ಕೆ ಸಪ್ರೇಟ್ ಆಗಿ ಬಟನ್ ಇದೆ. ಸೊ ಗಾಡಿ ಇಸ್ ಲೈಕ್ ಎನ್ ಸೂಪರ್ ಬೈಕ್ ಅಂತಾನೆ ಹೇಳ್ಬೋದು. 160cc ಅಲ್ಲಿ ನೀವು ಡ್ಯುಯಲ್ ಚಾನಲ್ ABS ಅಂದ್ರೆ ನಾನು ಪಕ್ಕ ಹೇಳ್ತೀನಿ, ಒಂದು ಟೆಕ್ ವೈಸ್ ಆಗಿರಲಿ, ಡಿಸೈನ್ ವೈಸ್ ಆಗಿರಲಿ, ಲುಕ್ ವೈಸ್ ಆಗಿರಲಿ, ದಿಸ್ ಈಸ್ ದಿ ಬೆಸ್ಟ್ ಬೈಕ್ ಅಂತ ಹೇಳ್ತೀನಿ. TVS Apache RTR 164 ಈ ಬೈಕ್ನ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 160cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 4 ಆಯಿಲ್ ಕೂಲ್ BS6 E20 ಫ್ಯೂಯಲ್ ಕಂಪ್ಯಾಟಬಲ್ ವಿತ್ OBD2B ಜೊತೆ ಈ ಒಂದು ಬೈಕ್ ಬರುತ್ತೆ. ಈ ಒಂದು ಬೈಕ್ ಅಲ್ಲಿ 3 ರೈಡಿಂಗ್ ಮೋಡ್ಸ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ ಸ್ಪೋರ್ಟ್ಸ್ ಮೋಡ್ ಅಲ್ಲಿ 17 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಪವರ್ ಅರ್ಬನ್ ಮತ್ತೆ ರೈನಿ ಮೋಡ್ ಅಲ್ಲಿ 15 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ ಸ್ಪೋರ್ಟ್ಸ್ ಮೋಡ್ ನಲ್ಲಿ 14.73 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ ಅರ್ಬನ್ ಮೋಡ್ ಮತ್ತೆ ರೈನಿ ಮೋಡ್ ಅಲ್ಲಿ 14.14 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಫ್ಯೂಯಲ್ ಸಪ್ಲೈ ಸಿಸ್ಟಮ್ ವಿಚಾರಕ್ಕೆ ಬಂದಾಗ ಬೋಶ್ ಫ್ಯೂಯಲ್ ಇಂಜೆಕ್ಷನ್ ಬರುತ್ತೆ. ಅದಕ್ಕೆ RTFI ಅಂತ ಕರೀತಾರೆ. ಈ ಬೈಕ್ ಅಲ್ಲಿ 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಕೂಲಿಂಗ್ ಸಿಸ್ಟಮ್ ಬಂದು ಆಯಿಲ್ ಕೂಲ್ಡ್ ವಿತ್ ರ್ಯಾಮ್ ಏರ್
ಅಸಿಸ್ಟ್ ಅಂತ ಬರುತ್ತೆ. ಕಾವಾಸಕಿ ಬೈಕ್ಸ್ ಅಲ್ಲಿ ಅಥವಾ ಸೂಪರ್ ಸ್ಪೋರ್ಟ್ ಬೈಕ್ ಅಲ್ಲಿ ನೀವು ಕೇಳಿರ್ಬೋದು ರ್ಯಾಮ್ ಹೇರ್ ಇಂಟೇಕ್ ಅಂತ, ಅದೇ ತರ ರ್ಯಾಮ್ ಏರ್ ಅಸಿಸ್ಟ್ ಅಂತ ಬರುತ್ತೆ. ಇಂಟರ್ನಲ್ ಕಂಬಷನ್ ಆಗ್ಬೇಕಾದ್ರೆ ಹೇರ್ ನ ಫಾಸ್ಟ್ ಆಗಿ ಹೇಳ್ಕೊಳಕ್ಕೆ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಸೂಪರ್ ಸ್ಪೋರ್ಟ್ಸ್ ಬೈಕ್ ನಲ್ಲೂ ಈ ತರ ಯೂಸ್ ಮಾಡ್ತಾರೆ. ವೈ? ಬಿಕಾಸ್ ಹೈಯರ್ ಕಂಪ್ರೆಷನ್ ಅಲ್ಲಿ ಫಾಸ್ಟ್ ಆಗಿ ಹೋಗ್ಬೇಕಾಗಿರುತ್ತೆ ಗಾಡಿ, ಏರ್ ನ ವೆಂಟಿಲೇಷನ್ ಫಾಸ್ಟ್ ಆಗಿರ್ಬೇಕಾಗುತ್ತೆ. 12 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಅದು ಬಿಟ್ರೆ ಮೈಲೇಜ್ 40 kmpl ಕೊಡುತ್ತೆ 1 ಲೀಟರ್ಗೆ. ಸರ್ವಿಸ್ ಕಾಸ್ಟ್ 2000 ಇಂದ 3000 ರೂಪಾಯಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಬೀಳ್ಬೋದು. ಓವರ್ ಆಲ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಒಂದು ಗುಡ್ ಲುಕಿಂಗ್, ಕಾಸಿಗೆ ತಕ್ಕಂತೆ ಕಜ್ಜಾಯ ಈ ಒಂದು ಬೈಕ್ ಅಂತ ಹೇಳ್ತೀನಿ. ಇನ್ನೇನ್ ಮಾಡೋಣ, ಲೆಟ್ಸ್ ಗೋ ಫಾರ್ ಎ ರೈಡ್. ಸ್ಪೆಷಲ್ ಎಡಿಷನ್ ಬೈಕ್ ಅಲ್ಲಿ ಮಾತ್ರ ಲಿವರ್ಸ್ ನ ಅಡ್ಜಸ್ಟ್ ಮಾಡ್ಕೊಬಹುದು, ಬ್ರೇಕ್ ಮತ್ತೆ ಕ್ಲಚ್ದು. ಗೈಸ್ ಲೆಟ್ಸ್ ಗೋ ಫಾರ್ ಎ ರೈಡ್. ಇಂಜಿನ್ ಸೌಂಡ್ ಈ ತರ ಕೇಳಿಸುತ್ತೆ, ಎಕ್ಸಾಸ್ಟ್ ನ ಸೌಂಡ್ ಈ ತರ ಕೇಳಿಸುತ್ತೆ. ಲೆಟ್ಸ್ ಗೋ. ಈ ಒಂದು ಬೈಕಲ್ಲಿ 3 ರೈಡ್ ಮೋಡ್ಸ್ ಬರುತ್ತೆ. ಪ್ರತಿಯೊಂದು ಮೂಡಿಗೂ ಸ್ವಿಚ್ ಆಗಿ ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ರೈಡಿಂಗ್ ಪೋಸ್ಚರ್ ಬಂದು ಸ್ಪೋರ್ಟ್ಸ್ ಬೈಕ್ ಥರ ಬಿಟ್ಟಿದ್ದಾರೆ. ಸೀಟಿಂಗ್ ರೂಮ್ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಹ್ಯಾಂಡಲ್ ಬಾರು ತುಂಬ ವೈಡ್ ಆಗಿದೆ. ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಮತ್ತು 10x10 ನ್ಯಾವಿಗೇಷನ್ ಬರುತ್ತೆ. ಕ್ಲಚ್ಚು ಮತ್ತು ಬ್ರೇಕ್ ಲಿವರ್ನ ಅಡ್ಜಸ್ಟ್ ಎಲ್ಲ ಮಾಡ್ಕೊಳ್ಬೋದು. 3 ಲೆವೆಲ್ ಆಫ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಲೈಟ್ ಈ ಥರ ಫಾಲ್ ಆಗುತ್ತೆ, ಹೈ ಬೀಮು, ಇದು ಲೋ ಬೀಮು, ಹೈ ಬೀಮ್ ಈ ಥರ ಫಾಲ್ ಆಗುತ್ತೆ. ಸ್ಪೀಡೋಮೀಟರ್ ಈ ಥರ ಕಾಣಿಸುತ್ತೆ. ಸೊ ಡೇ ಟೈಮ್ ರನ್ನಿಂಗ್ ಲೈಟ್ ಇದೆ, ಜೊತೆಗೆ ಹೆಡ್ಲೈಟು ಆಫ್ ಆನ್ ಅಂದರೆ ಹೈ ಬೀಮು ಲೋ ಬೀಮ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಬೋದು. and this is the Indian bike. 2024 ಮಾಡೆಲ್ ಬೈಕ್ ನಾನು ರಿವ್ಯೂ ಮಾಡಿದ್ದೆ. ಅದನ್ನು ಡುಯಲ್ ಚಾನಲ್ ABS ಮಾಡಿದ್ದೆ, ಸಿಂಗಲ್ ಚಾನಲ್ ABS ಮಾಡಿದ್ದೆ. ಹೈ ಬಟನಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ಸಸ್ಪೆನ್ಷನ್ ಚೆನ್ನಾಗಿದೆ. ನನ್ನ ವೆಯ್ಟ್ ಬಂದು 90 kg. ಹಪ್ಪು ಯಾವ ಥರ ಹತ್ತುತ್ತೆ ನೋಡಿ. ಹಾರನ್ ಚೆನ್ನಾಗಿದೆ, ಮನೂವರ್ ಎಲ್ಲ ಆರಾಮಾಗಿ ತಾಣ್ಬೋದು. ವೈಡ್ ಟೈರ್ ಸೆಕ್ಷನ್ ಇದೆ, ಬ್ಯಾಕ್ ವೀಲ್ದು, ಸೊ ಗ್ರಿಪ್ ಚೆನ್ನಾಗಿದೆ. ಹೈವೇಸಲ್ಲೆಲ್ಲ ಬ್ಯಾಲೆನ್ಸಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಡೈಲಿ ಆಫೀಸು ಕಾಲೇಜ್ಗೆಲ್ಲ ತಗೊಂಡೋಗ್ಬೋದು ಈ ಒಂದು ಬೈಕ್ನ. ಬಟ್ ಫುಟ್ ಪೆಗ್ಸು ಒಂದು ಸ್ವಲ್ಪ ರೇರ್ ಸೆಟಪ್ ಇದೆ, ಇಟ್ಸ್ ಓಕೆ. ಈಗ ಸ್ಪೋರ್ಟ್ಸ್ ಮೂಡಿಗೆ ಹಾಕ್ಕೊಂಡು ಸ್ಪೋರ್ಟ್ಸ್ ಮೂಡ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಸ್ಪೋರ್ಟ್ಸ್ ಮೂಡಲ್ಲಿ ಅಂತ ನೋಡೋಣ. ಈಗ ಸ್ಪೋರ್ಟ್ಸ್ ಮೂಡಿಗೆ ಸ್ವಿಚ್ ಆಗೋಣ. ಸ್ಪೋರ್ಟ್ಸ್ ಮೂಡಿಗೆ ಬಿದ್ದಿದೆ, ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ. ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್, ಫಿಫ್ತ್ ಗೇರ್. ಶಾರ್ಟ್ ಗೇರ್ ಶಿಫ್ಟು ಬೇಗ ಶಿಫ್ಟ್ ಆಗುತ್ತೆ. ಸಸ್ಪೆನ್ಷನ್ ಚೆನ್ನಾಗಿದೆ, ಫ್ರಂಟ್ ಟು ಬ್ಯಾಕು ಹೈವೇಸಲ್ಲಿ. ಸೆಮಿ ಕಾರ್ನರಿಂಗ್ ಎಲ್ಲ ಮಾಡ್ಬೋದು. ಟಾಪ್ ಗೇರಲ್ಲಿ ಇದ್ದೀನಿ. ಹಂಡ್ರೆಡ್ ಆರಾಮಾಗಿ ಟಚ್ ಆಗುತ್ತೆ. ವೈಬ್ರೇಷನ್ ಏನಿಲ್ಲ ಗಾಡಿಯಲ್ಲಿ. ಗೇರ್ ಸ್ಲಿಕ್ಕಪ್ ಚೇಂಜ್ ಆಗುತ್ತೆ. ಆರಾಮಾಗಿ ಟರ್ನಿಂಗ್ ಎಲ್ಲ ತಾಣ್ಬೋದು, ಕಾಲು ನೆರಕಿಡ್ದೇನೆ. ಯಾಕಂದರೆ ಇದರ ವೆಯ್ಟ್ ಬಂದು ಅಂದರೆ ತೂಕ ಬಂದು 146 kg ಇದೆ. ಸೊ ಬ್ಯಾಲೆನ್ಸಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಈಗ ರೈನ್ ಮೂಡಲ್ಲಿ ಹಾಕೋಣ. ರೈನ್ ಮೂಡಲ್ಲಿ ಈಗ ಹಾಕಿದ್ದೀನಿ.
ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ. ಫಸ್ಟ್ ಗೇರ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. RPM ಲಿಮಿಟರ್ ಲೈಟ್ ಬರುತ್ತೆ higher RPM ಸಿಗೋದಾಗ. ರೈನಿ ಮೋಡಲ್ಲಿ ಏನು ಗೊತ್ತಾ ಪ್ರಾಬ್ಲಮ್ಮು, ಪವರ್ ಡೆಲಿವರಿ ಕಮ್ಮಿ ಇರುತ್ತೆ, 15 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಸ್ಪೋರ್ಟ್ಸ್ ಮೋಡಲ್ಲಿ 17 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದರಲ್ಲಿ ಆಕ್ಸಿಲರೇಷನ್ನು ಅಂದರೆ ರೈನ್ ಮೋಡಲ್ಲಿ ಆಕ್ಸಿಲರೇಷನ್ನು ಕಮ್ಮಿ ಇರುತ್ತೆ, ಸ್ಪೋರ್ಟ್ಸ್ ಮೋಡಲ್ಲಿ ಆಕ್ಸಿಲರೇಷನ್ ಬೇಗ ಇರುತ್ತೆ ಅಂದರೆ ಫಾಸ್ಟಾಗಿರುತ್ತೆ. ವೈ? ಬಿಕಾಸ್ ಫುಲ್ ಇಂಜಿನಲ್ಲಿ ಏನು ಪವರ್ ಜನ್ರೇಟ್ ಆಗುತ್ತೋ ಸೀದಾ ವಿಲಿಗೆ ಹೊಡೆಯುತ್ತೆ. ಇದರಲ್ಲಿ ರಿಸ್ಟ್ರಿಕ್ಟ್ ಮಾಡುತ್ತೆ, 2 ಪಾಯಿಂಟ್ ಪವರ್ನ ಕಮ್ಮಿ ಮಾಡುತ್ತೆ. ಯಾಕಂದರೆ ಬಿಕಾಸ್ ಆಫ್ ಇದನ್ನು ಬರೇ ಒಂದು ಡೈಲಿ ಯೂಸೇಜ್ ಬೈಕಲ್ಲ, ಒಂದು ಪರ್ಫಾರ್ಮೆನ್ಸ್ ಬೈಕ್ ಅಂತ ನಾವು ಕನ್ಸಿಡರ್ ಮಾಡಬೇಕು ಅಂತ TVS ಅವರು ಈ ಥರ ಬಿಟ್ಟಿದ್ದಾರೆ. ಸಖತ್ತಾಗಿ ವರ್ಕ್ ಆಗುತ್ತೆ, ಇನ್ಸ್ಟೆಂಟಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗಂತೂ ಸಖತ್ ಇಷ್ಟ ಆಗುತ್ತೆ ಈ ಥರ ಮೂಡ್ಸ್ಗಳೆಲ್ಲ ಕೊಟ್ಟರೆ. ಈಗ ಅರ್ಬನ್ ಮೂಡ್ನಲ್ಲಿ ಸ್ವಿಚ್ ಆಗಿದ್ದೀನಿ. ಸೊ ಸಿಟಿಯಲ್ಲಿ ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ಯಾಕಂದರೆ ನಾವು 160cc ಬೈಕ್ನ ತೊಗೊಂಡು ಲಾಂಗ್ ಡ್ರೈವ್ ಅಂತ ಯೋಚನೆ ಮಾಡಲ್ಲ, ಸಿಟಿಯಲ್ಲಿ ಓಡಾಡೋಕ್ಕೆ ಯೋಚನೆ ಮಾಡೋದು. ಅದಕ್ಕೋಸ್ಕರ ಅರ್ಬನ್ ಮೂಡ್ನಲ್ಲಿ ಇಟ್ಕೊಂಡು ಗಾಡಿನ ಓಡಿಸೋಣ. ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ವೈ? ಬಿಕಾಸ್ ವೈಡರ್ ಟೈರ್ ಸೆಕ್ಷನ್ ಕೊಟ್ಟಿದ್ದಾರೆ, ಬ್ಯಾಲೆನ್ಸಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು ಗುರು. ಪವರ್ ಟು ವೇಟ್ ರೇಷಿಯೋ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಗೇರ್ ಮಾತ್ರ ಸ್ಲಿಕ್ಕಾಗಿ ಚೇಂಜ್ ಆಗುತ್ತೆ. 1000 mm ಇದೆ ಲೆಂತ್ ಬಂದು. ಸೊ ಆರಾಮಾಗಿ ಸಿಟಿಲೆಲ್ಲ ಓಡಿಸ್ಬೋದು. ನನ್ನ ಕಾಲು ಫ್ಲ್ಯಾಟ್ ಫುಟ್ ಆಗುತ್ತೆ, 2 ಕಾಲೂ ಫ್ಲ್ಯಾಟ್ ಫುಟ್ ಆಗುತ್ತೆ. ಸೆಲ್ಫು ಕ್ಲೀನಾಗಿ ವರ್ಕ್ ಆಗುತ್ತೆ, ಫೆದರ್ ಟಚ್ಚು. ರೈಡರ್ ಟ್ರಯಾಂಗಲ್ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಮಿರರ್ಸು ದೊಡ್ಡದಾಗಿದೆ. ಆ್ಯಕ್ಚುಲಿ ಡ್ಯೂಕ್ 200ಗೆ ಈ ಮಿರರ್ಸ್ ಕೊಡಬೇಕು. ಡ್ಯೂಕ್ 200ಅಲ್ಲಿ ತುಂಬಾ ಚಿಕ್ಕ ಮಿರರ್ ಇದೆ ಗುರು, ಕಾಣಿಸೋದೇ ಇಲ್ಲ ಲಾರಿ ಬಸ್ ಬಂದರೆ. ನೋಡಿ, ರಿಯಲ್ ಟೈಮ್ ಟ್ರಾಫಿಕಲ್ಲಿ ನಾನು ಓಡಿಸ್ತಿರೋದು. ನನ್ನ ಹತ್ರ ಇಂಟರ್ಸೆಪ್ಟರ್ 650 ಇದೆ. ಸೊ ನನಗೆ ಅದು ನೋಡಿಸಿ ಇದು ನನಗೆ ಲೈಟ್ ವೇಟ್ ಅನಿಸ್ತಿದೆ. ನನ್ನ ಫ್ರೆಂಡ್ ಹತ್ರ ಇದೇ ಬೈಕ್ ಇರೋದು. ಅವ್ನು ದಿನಾಗಲೂ ಆಫೀಸ್ಗೆ ಹೋಗಿ ಬರ್ತಾನೆ. ಅವನು ಹೇಳ್ತಾನೆ ಮೈಲೇಜ್ ಅರೌಂಡ್ 40 ಕೊಡುತ್ತೆ ಕಣೋ ಅಂತ ಹೇಳ್ತಾನೆ. ಅಂದರೆ ಈ ಮಾಡಲ್ ಅಲ್ಲ, 2022 ಮಾಡಲ್ ಒಂದು. ಸೊ ಸೇಮ್ ಇಂಜಿನ್ ಪವರ್ ಕಾನ್ಫಿಗರೇಷನ್ ಎಲ್ಲ ಬರುತ್ತೆ. ಏನಂದರೆ BS6 OBD2B ಬರುತ್ತೆ ಇದು, ಅಂದರೆ ಫುಲ್ ಅಪ್ಡೇಟೆಡ್ ವರ್ಷನ್ ಇದು. ಸಿಂಗಲ್ ಹ್ಯಾಂಡಲ್ನಲ್ಲಿ ಬ್ಯಾಲೆನ್ಸಿಂಗ್ ಮಾಡ್ಬೋದು. ಕಾಲು ನೆಲಕ್ಕೆ ಇಟ್ಟಿಲ್ಲ ಗುರು, ಹಂಗೆ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಓಡಿಸ್ತಾ ಇದ್ದೀನಿ. ಮುಂದ್ಗಡೆ ನೋಡಿ ಅಪಾಚೆ RTR 200 4V, ಆ ಗಾಡಿನೂ ರಿವ್ಯೂ ಮಾಡಿದ್ದೀನಿ, ಐ ಬಟನಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ಸರ್ವಿಸ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ಮಿನಿಮಲ್ ಗುರು, 2,000 ರೂಪಾಯಿಂದ 5,000 ರೂಪಾಯಿ ಆಗುತ್ತೆ ಫ್ರೀ ಸರ್ವಿಸ್ ಎಲ್ಲ ಆದಮೇಲೆ. ಸೊ ಇನ್ ವರ್ಸ್ಟ್ ಕೇಸ್ ಏನಾರ ಪಾರ್ಟ್ಸ್ಗಳು ಡ್ಯಾಮೇಜ್ ಆಗಿದ್ರೆ ಹೆವಿ ಆಗುತ್ತೆ. ಏನು ಇದೇನು ಕಮ್ಮಿ ಏನಿಲ್ಲ ಈ ಗಾಡಿನೂ ಸರ್ವಿಸ್ ಕಾಸ್ಟು. ಆರಾಮಾಗಿ ಬಗ್ಗಿಸ್ಬೋದು. ಹೇಳಿದ ಜಾಗದಲ್ಲಿ ಬ್ರೇಕ್ ಹಂಗೆ ನಿಲ್ಲಿಸ್ಬೋದು ಗುರು, ಹೇಳಿದ ಮಾತು ಕೇಳುತ್ತೆ ಹಂಗೆ.